ಹಾಯ್, ಇವಾಗ ತಾನೇ ಲೈವ್ ಸಿನಿಮಾ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರೋದು ಸ್ಕ್ರೀನ್ ಪ್ಲೇ ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂದರೆ ಒಂದೊಂದು 10 ನಿಮಿಷಕ್ಕೂ 10 ನಿಮಿಷಕ್ಕೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನ. ತುಂಬ ಚೆನ್ನಾಗಿದೆ ಸಿನಿಮಾ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ವೇಲಿ ಈ ಥರದ್ದು ಒಂದು ಅಂದರೆ ಫಸ್ಟ್ ಟೈಮ್ ಅಂತ ಅನ್ಬೋದು. ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸೋದಿಲ್ಲ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಬ್ಬರು ಅನ್ನೋದಕ್ಕಿಂತ ಆ ಪಾತ್ರಗಳ ಜೋಡಣೆ ಅವರು ಮತ್ತು ಸಾಧು ಕೋಕಿಲ್ ಅವರು ಮತ್ತು ಗಿರಿ ರಂಗಾಯಣ ರಘು ಸರ್ ಮತ್ತು ನಿಮಿಕಾ ಅವರು ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ, ತುಂಬ ಬ್ಯೂಟಿಫುಲ್ ಸಿನಿಮಾ. ರೀ ರೆಕಾರ್ಡಿಂಗ್ ಚೆನ್ನಾಗಿದೆ, ಸಾಂಗ್ಸ್ಗಳು ಚೆನ್ನಾಗಿದೆ. ಅಂದರೆ ಇತ್ತೀಚೆಗೆ ನಾನು ನೋಡಿದಂಥ ಸಿನಿಮಾಗಳಲ್ಲಿ ತುಂಬ ಬೆಸ್ಟ್ ಸಿನಿಮಾ ಲೈವ್ ಸಿನಿಮಾ. ಆಲ್ ದ ವೆರಿ ಬೆಸ್ಟ್ ಚಂದನ್ ಆ್ಯಂಡ್ ಟೀಮ್ಗೆ. ಇನ್ನೊಂದಂತಂದರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಅಷ್ಟೊಂದು ತುಂಬ ಅಚ್ಚುಕಟ್ಟಾಗಿ ಮಾಡೋದು ತುಂಬ ಕಷ್ಟದ ಕೆಲಸ. ಆ ಕೆಲಸನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಗುಡ್ ಲಕ್ ಚಂದನ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಚಂದನ್ ಅವರ ಮೂವಿ ಫ್ಲರ್ಟ್ ನೋಡ್ಕೊಂಡು ಬಂದಿದ್ದು. ಫಸ್ಟ್ ಹಾಫ್ ಎಲ್ಲ ಇವಾಗಿನ ರೆಲೆವೆಂಟ್ ಇಶ್ಯೂಸ್ ಇಟ್ಕೊಂಡು ಆಡಿದ್ದಾರೆ. ಸ್ವಲ್ಪ ಕಾಮಿಡಿ ಎಲ್ಲವೂ ಅದರಲ್ಲಿ ಕಾಣಕ್ಕೆ ಸಿಗುತ್ತೆ. ಸೆಕೆಂಡ್ ಹಾಫ್ ಅದ್ಭುತವಾಗಿ, ಅಂದರೆ ನಾನು ಕ್ರಿಕೆಟ್ ಫೀಲ್ಡಲ್ಲಿ ಯಾವ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೋಡ್ತೀವೋ ಒಂದು ಒನ್ ಡೇ ಮ್ಯಾಚಲ್ಲಿ ಆ ಥರ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೋಡಿದೆ. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಆ್ಯಂಡ್ ಸಖತ್ ಹ್ಯಾಂಡ್ಸ್ ಅಪ್ ಅಂತ ಕಂಡಿದ್ದಾರೆ ಥ್ರೂಔಟ್ ದ ಮೂವಿ, ಡಿಫ್ರೆಂಟ್ ಶೇಡ್ಸು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡೈರೆಕ್ಷನ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ಈ ಚಿಕ್ಕ ವಯಸ್ಸಲ್ಲೇ ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನನಗಂತೂ ಭಾರಿ ಇಷ್ಟ ಆಯಿತು. ಆಮೇಲೆ ಯಂಗರ್ ಜನ್ರೇಷನ್ನು ಈ ಥರ ಮೂವೀಸ್ನ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ಬಂದು ನೋಡಿ, ಇನ್ ಗುಡ್ ನಂಬರ್ಸ್ ಸಕ್ಕತ್ತಾಗಿರುತ್ತೆ. ಅಂದರೆ ಪೈಸಾ ವಸು ಯಾರಿಗೂ ಹೋಗಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇಟ್ಕೊಂಡೇ ಹೋಗ್ತಾರೆ ಈ ಮೂವಿ ನೋಡೋದು. ಥ್ಯಾಂಕ್ ಯು ಸೋ ಮಚ್. ನಾವು ಚಂದನ್ ನಾವು ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ. ಆದರೆ ಚಂದನ್ನಲ್ಲಿ ಅವತ್ತು ನೋಡಿದಂಥ ಮೂವಿನಲ್ಲಿ ಒಬ್ಬ ಆ್ಯಕ್ಟರ್ ಅಷ್ಟೇ ಅಲ್ಲ, ತುಂಬ ಒಳ್ಳೆ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಮೂವಿದೆ. ಅವನ ಮೊದಲನೇ ಮೂವಿನೇ ರೈಟಿಂಗ್ ಪ್ಯಾಟರ್ನ್ ಇರ್ಬೋದು, ಸ್ಕ್ರೀನ್ ಪ್ಲೇ ನೋಡೋ ರೀತಿ ಇರ್ಬೋದು, ಫ್ಯಾಂಟಾಸ್ಟಿಕ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫು ಆ ಟೈಟ್ಗೆ ತಕ್ಕಂಗೆ ಫ್ಲರ್ಟ್ ಅನ್ನೋ ಒಂದು ಟೈಟ್ಗೆ ಹೀಗೆ ಮೂವಿ ತೊಗೊಂಡೋಗಿದ್ದಾರೆ. ಇಂಟರ್ವಲ್ ಪಾಯಿಂಟ್ ಆದಮೇಲೆ ಕ್ಲೈಮ್ಯಾಕ್ಸಲ್ಲಿ ಮೂವಿ ಹೋಗೋದೇ ಗೊತ್ತಾಗಲ್ಲ. ಇಂಟರ್ವಲ್ಲಲ್ಲಿ ಬಂದಾಗ ಚಂದನ್ ಕೇಳ್ತೇನೆ ಏನು ಪ್ರದೇಶ 2 hours ನಡೆಸೋದು 1.5 hours ಹೇಗೆ ಧೈರ್ಯ ಬಂದು ಇವತ್ತಿನ ದಿನದಲ್ಲಿ 2 ವರ್ಷ ಸಿನಿಮಾ ಮಾಡಿದೆಯಾ ನೋಡಿ, ಹೀರೋಗಳಿಗೆ ಮಾಡಲ್ಲ ಅಂತ ಸಿನಿಮಾ ಮಾಡಿದೆ ಇಲ್ಲ ನೋಡಿ ಅಣ್ಣ ಅಂತ ರಿಯಲಿ ಹ್ಯಾಟ್ಸ್ ಆಫ್. ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಆರ್ಟಿಸ್ಟ್ ಗಿರಿ ಪ್ಯಾಲಲ್ಲಿ ಹೀರೋ ಆಗೇ ಮಾಡಿದ್ದಾರೆ. ಮತ್ತು ಸನಿಹಾ ಗೊತ್ತಿಲ್ಲ ಎಲ್ಲ ಕ್ಯಾರೆಕ್ಟರ್ಸ್ ಅಂತ ಹೆಚ್ಚಿನ ಕ್ಯಾರೆಕ್ಟರ್ ಯಾವುದೇ ಫೈಟ್ ಇಲ್ಲ. ಇಂಥ ಒಂದು ಸಿನಿಮಾ ಡೆಫಿನೆಟ್ಲಿ ಆಡಿಯನ್ಸ್ ಬಂದು ಥಿಯೇಟರ್ ಓಟಿಟಿಲಾಗಲಿ ಟಿವಿನಲ್ಲಾಗಲಿ ನೋಡಬಾರ್ದು. ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ನಾಯಕ ನಟ ಚಂದನ್ ಡೈರೆಕ್ಷನ್ ಮಾಡಿದ್ದಾರೆ. ಡೈರೆಕ್ಷನ್ ಪ್ಯಾಟರ್ನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಬೋರ್ ಅಂತದೇ ಹೊಡ್ಸಲ್ಲ ಸೆಕೆಂಡ್ ಹಾಫ್ ಅಂತೂ ಯಾವಾಗ ಮುಗಿಯುತ್ತೆ ಅಂತ ನಮ್ಗೆ ಎಷ್ಟು ಚೆನ್ನಾಗಿ ಎಡಿಟಿಂಗ್ ಪ್ಯಾಟರ್ನ್ ಮತ್ತು ಡೈರೆಕ್ಷನ್ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಚಂದನ್. ಏನು ಹೇಳೋದು ಗೊತ್ತಿಲ್ಲ. ಮೂವಿ ನೋಡಾದ್ಮೇಲೆ ಉಪೇಂದ್ರ ಸರ್ ಆ ಜನ್ರೇಷನಲ್ಲಿ ಬರೀ ಮೆದ್ಲಿಗೆ ಮಾತ್ರ ಕೈ ಹಾಕಿದ್ರು. ಇವರು ಮೆದ್ಲು ಆಯಿತು ಎರಡಕ್ಕೂ ಕೈ ಹಾಕ್ಬಿಟ್ಟವ್ರೆ. ಅದ್ಭುತವಾದ ಡೈರೆಕ್ಷನ್ನು. ಬಟ್ ಅನ್ಸಲ್ಲ ಈಗ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಹೋಲ್ ಟೀಮ್ ಸಕ್ಕ
ಕಾಸ್ಟಿಂಗ್ ಮಾಡಿದ್ದಾರೆ. ಒಂದ್ಸಲ ಸಾಧು ಸರ್ ಮತ್ತು ಸುಪ್ರೀಂ ಮೇಡಮ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ಅವಿನಾಶ್ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ ಇಂಥ ಸಿನಿಮಾ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಷ್ಟೇ ಕೇಳ್ಕೊಳ್ಳೋದು. ಆಲ್ ದ ಬೆಸ್ಟ್ ಅಂತ ಇನ್ನು ಈ ಥರ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಅದ್ಭುತ ಸಿನಿಮಾ ಬೇರೆ ಅಂತ ಕೇಳ್ಕೊಳ್ತೀನಿ. ವಾರ ಆಗಿದೆ, ಎಲ್ಲ ಥಿಯೇಟರ್ಸ್ ಶೋ ಇದೆ. ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದೇನೆಂದರೆ ಜನ ಹೇಳ್ತಾರೆ ಒಳ್ಳೆ ಕಂಟೆಂಟ್ ಇದೆ, ಬಿಲ್ಡಪ್ಗಳು ಕೊಡಬೇಕು, ಬೇಕಾಗಿ ಜನ ತುಂಬಿಸ್ಬೇಕು ಎಲ್ಲ ಇದೆ. ಒಬ್ಬೊಬ್ಬರು ಥರ ಬಂದು ಆಫರ್ಗಳು ಕೊಡ್ತಾರೆ. ನಾನು ಇಷ್ಟು ಟಿಕೆಟ್ ಬುಕ್ ಮಾಡಿಸ್ತೀನಿ, ಇಷ್ಟು ಜನ ಕಳಿಸ್ತೀನಿ, ಹಿಂಗೆ ಫಿಟ್ ಮಾಡ್ತೀನಿ, ಆರೆಂಜ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಜನರಿಗೆ ಒಳ್ಳೆ ಬೆಲೆ ಇಲ್ಲ. ನೋಡಿ, ಒಬ್ಬ ನೆಗೆಟಿವ್, ಒಬ್ಬ ಯಾರಾದರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದ್ದಾರೆ, ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದ್ದಾರೆ, ಒಂದೇ ಒಂದು. ನಾನೆಲ್ಲ ಕೇಳಿದೆ, ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ, ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳೋಕ್ಕೆ ಅವ್ರಿಗೆ ಪಾಪ ಸಿನಿಮಾ ಅಂತ ಹೇಳಲ್ಲ. ಅವರು ಕೈ ಫೋನ್ ಮಾಡಿಸಿದಾಗ ಕೇಳಿದ್ವಿ, ಎಕ್ಸಲೆಂಟ್ ಆಗಿದೆ ಸ್ಟೋರಿ, ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂತ ಅನಿಸುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ, ಅವ್ರು ಇಷ್ಟ ಆಗಿ ಅವ್ರ ದುಡ್ಡು, ಅವರ ಸಮಯ, ಮೇನಾಗಿ ಸಮಯ, ಯಾರು ನಡುವರೆ ಮಾತಾಡ್ತಿರೋ ಮನೇಲಿ ಸಿನಿಮಾ ಹೇಗೆ ಮಾಡೋದು, ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡೋದು. ಅದನ್ನು ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ. ತುಂಬ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ನನಗೆ, ಇನ್ನೂ ಅರ್ಥ ಆಗ್ತಿದೆ. ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು, ಒಳ್ಳೆ ರಿಪೋರ್ಟ್ ಬಂದಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ. ಬಟ್ ಏನಾಗಿದೆ, ಹೇಗೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ, ಎಲ್ಲ ರೀತಿ ತಿಳಿಸ್ಬೇಕು. ಸುದೀಪ್ ಸರ್ ಹೇಳಿದ್ದಾರೆ, ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿ. ಸುದೀಪ್ ಸರ್ ಕೂಡ ಹೇಳಿದ್ಮೇಲೂ ಬರಲ್ಲ ಅಂತ ನನ್ನ ಮಾತಲ್ಲಿ ಕೇಳ್ತಾರೆ. ನಾಳೆ OTT ಬರುತ್ತೆ, ಅಂದರೆ ಮುಂದೊಂದು ದಿನ ಅವತ್ತು ನೋಡ್ಬಿಟ್ಟು ಥಿಯೇಟರ್ ಮಿಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ಜನನ ಥಿಯೇಟರ್ಗೆ ಕರೆಯೋದ್ರಲ್ಲಿ ನಾವು ಫೇಲ್ ಆಗಿದೆ. ಏನೇ ಪಬ್ಲಿಸಿಟಿ ರೀಚ್ ಆಗಿದೆ. ರೀಚ್ ಆದ್ರೂ ಇವನು ಏನೋ ಸಿನಿಮಾ ಮಾಡಿದರೆ ನನ್ನ 10 ಸಾವಿರ ಇರ್ಬೋದು ಅಥವಾ ಇವತ್ತು ಸಿನಿಮಾ ಯಾರು ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ, ನನ್ನನ್ನು ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದು. ಬೇರೆ ಸಿನಿಮಾಗಳನ್ನ ತುಂಬ ಹೊಗಳ್ತಾರೆ, ನಾನು ಈ ಥರ ಸ್ಕ್ರೀನ್ ಪ್ಲೇ ಮಾಡಬೇಕು, ಸಖತ್ತಾಗಿರೋ ಕಥೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂಥ ಇದೆ. ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್. ಐ ಫೇಲ್ಡ್ ಅಲ್ಲಿ ಸೀರಿಯಲ್ಸ್ ಈಸಿಯಾಗಿತ್ತು ಅನ್ಸುತ್ತೆ, ತುಂಬ ಶೋ ಈಸಿಯಾಗಿತ್ತು ಅನ್ಸುತ್ತೆ, ಗೊತ್ತಿಲ್ಲ. ಸಾರಿ, ದೊಡ್ಡ ಬಡ್ಜೆಟ್ಟು ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪ್ರೊಫೆಷನ್ ಮಾಡಿ. ಈಗ ಸಿನಿಮಾ ನೋಡಿರೋರು ಹೋಗಿ ಇನ್ನೊಬ್ಬರನ್ನ ಕಳಿಸಲಾಗ್ತದೆ, ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಫೋನ್ ಮಾಡ್ಕೊಂಡು ಅಂತ ಹೇಳುತ್ತೆ. ಕರೆಕ್ಟ್. ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದರೆ ಭಾರಿ ಕಷ್ಟ ಆಗುತ್ತೆ. ಯಾರು ಯಾವುದೆಲ್ಲ ರೀತಿ ಸಿನಿಮಾ ನೋಡು ಬೈಕೊಂಡು ಬಂದಿರೋದು ತುಂಬ ಜನ ಅಷ್ಟೇ ಮುಂಚೆ ಹೋಗಿರೋ ಸಿನಿಮಾ. ಐ ಥಿಂಕ್ ಜನಕ್ಕೆ ಕಪಾಳ ಹೊಡೆದು ಕಳಿಸುವಂಥ ಕಂಟೆಂಟಿಂದ ಜನ ಬೇಸತ್ತು ಹೋಗ್ತಾರೆ. ಹೊರಬೇಡಿ ಥಿಯೇಟ್ರಿಗೆ ಅಷ್ಟು ಕಂಟೆಂಟ್ ಇರೋ ಸಿನಿಮಾ ಎಲ್ಲ ನಮಗೂ ಎಫೆಕ್ಟ್ ಆಗುತ್ತೆ. ಕಷ್ಟ. ಒಬ್ಬ ಇಂಜಿನಿಯರ್ ಆಗಿ 4 ವರ್ಷ MNC ಕಂಪ್ನಿ ಮಾಡಿ ಬಿಟ್ಟು ಆ್ಯಕ್ಟರ್ ಆಗಿ ಬಂದಿರ ಅತ್ಯದ್ಭುತವಾದ ಒಂದು ಕನಸು ಇಟ್ಕೊಂಡು ಬಂದಿದ್ದೀನಿ. ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದರೆ ನನಗೆ ಬೇರೆಯವರಿಂದ ನನಗೆ ರಿಪೋರ್ಟ್ ಬೇಕಿತ್ತು. ಬರೀ
ಬರೀ ಮೀಡಿಯಾ ಪ್ರೆಸ್ ಬಟ್ ಮೀಡಿಯಾದವ್ರಿಗಾಗಿ ಪ್ರೆಸ್ಗಾಗಿ ನಾನು ₹1 ಎಲ್ಲೂ ಕೊಡೋಕ್ಕಾಗಿಲ್ಲ. ಯಾಕಂದರೆ ನಾನು ದುಡ್ಡಿಲ್ಲ ಆದರೂ ಒಳ್ಳೆ ರಿಪೋರ್ಟ್ ಮಾಡಿ ನೀವು ಯೂಟ್ಯೂಬರ್ಸ್ ಜನ ಏನು ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನು ನಂಬಿಸ್ಬೇಕು. ಹಾಗೆಯೇ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟ್ರ್ ಸಕ್ಕತ್ತಾಗಿ ಜನ ಮೆತ್ತಗಾರೆ ಅಂತೆಲ್ಲ ತುಂಬ ಹಂಬಲ್ 3-4 ವರ್ಷದಿಂದ ತುಂಬ ಹಂಬಲ್ ಆಗಿದ್ದೀನಿ. ಐ ಥಿಂಕ್ ಅದು ವರ್ಕ್ ಆಗಲ್ಲ. ಹಂಬಲ್ನೆಸ್ ವರ್ಕ್ ಆಗಲ್ಲ. ಮುಂಚೆ ಹೇಗಿದ್ದು ಅದೇ ಕರೆಕ್ಟ್ ಆಗಿದೆ ಹಾಗೆ. ಥ್ಯಾಂಕ್ ಯು. ಫಸ್ಟ್ ಇಷ್ಟ ಆಗಿದ್ದು ಸ್ಟೋರಿ. ಎಲ್ಲ ಮೂವಿ ನಾನು ಒಂದೇ ಥರ ನಾವು ಸ್ಟೋರಿ ನೋಡ್ತಾ ಇದ್ವಿ, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ. ಏನೋ ಸುಮ್ಮನೆ ಸಿನಿಮಾ ಬಂದು ನೋಡಿದೆ ರಿವ್ಯೂ ಚೆನ್ನಾಗೇ ಹೇಳ್ಬೇಕು ಅಂತ ನಾನು ಹೇಳ್ತೀರಾ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸ್ಟೋರಿ, ಎಲ್ಲೂ 1 ಸೆಕೆಂಡ್ ಕೂಡ ನನಗೆ ದೂರ ಆಗಿಲ್ಲ. ಫಸ್ಟ್ ಸ್ಟೋರಿ ಇಷ್ಟ ಆಯಿತು, ಅದಾದಮೇಲೆ ಚಂದನ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಎರಡೂ ಶೇಡಲ್ಲೂ ಸಕ್ಕರಾಗಿ ಮಾಡಿದ್ದಾರೆ. ಮತ್ತು ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫು ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ಸಾಧು ಸರ್ ಮತ್ತು ಶ್ರುತಿ ಮ್ಯಾಮ್ ಕಾಮಿಡಿ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲೂ 1 ಸೆಕೆಂಡ್ ಬೋರ್ ಆಗಲ್ಲ. ಕ್ಯೂರಿಯಾಸಿಟಿ ಇರುತ್ತೆ, ಅಯ್ಯೋ ಹೀಗಿದೆ ನೆಕ್ಸ್ಟ್ ಅನ್ನೋ ಥರ ಮೂವಿ. ಪ್ರತಿಯೊಬ್ಬರು ಮನೆಯವರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ. ಚಂದನ್ ಅವರು ಅಷ್ಟೇ, ಅಂದರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ, ಹಾಗೆ ಹೀಗೆ ಅಂತೀವಿ. ನಿಜವಾಗ್ಲೂ ತುಂಬ ಚೇಂಜ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಿಕ್ಕಾಪಟ್ಟೆ ಚೇಂಜಸ್ ನನಗೆ ಕಾಣಿಸ್ತು. ಅಂದರೆ ಬಿಗ್ ಸ್ಕ್ರೀನಲ್ಲಿ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯಿತು. ಮತ್ತು ಅವ್ರದ್ದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯಿತು.